ಸೊ ಬಹುತೇಕ ಹೃದಯದ ಸಮಸ್ಯೆಗಳನ್ನ ಪರಿಹಾರ ಮಾಡಿದವ್ರಿಗೆ ದೇಶದ ಈ ಸಮಸ್ಯೆಗಳನ್ನ ಪರಿಹಾರ ಮಾಡೋ ಒಂದು ಅವಕಾಶ ಸಿಗುತ್ತೆ ಅನ್ನೋ ಭರವಸೆಯಲ್ಲಿ ನೀವು ಸಾಕ್ತಿದ್ದೀರಿ. ಬಟ್ ಒಂದ್ ಕಡೆ ಹಂತಕ್ಕೆ ಬಂದೆ ಸಂದರ್ಶನದಲ್ಲಿ, ನಾನು ಯಾವಾಗ್ಲೂ ರಾಜಕಾರಣ ಆಫ್ಟರ್ ರಿಸಲ್ಟ್ ಮ್ಯಾಥ್ಸ್ ಅದು 30 ಜನ JDS, 100 ಜನ BJP ಸೇರಿ ನೋಡ್ಬೋದು ಅಂತ ಅನ್ಬೋದು. ಬಟ್ ಬಿಫೋರ್ ಎಲೆಕ್ಷನ್ ಇದೊಂಥರ ಕೆಮಿಸ್ಟ್ರಿ. ರಾಮೇಗೌಡ ಇರೋ ಕಡೆ ಬೋರೇಗೌಡ ಇರಲ್ಲ, ಬೋರೇಗೌಡ ಇರೋ ಕಡೆ ರಾಮೇಗೌಡ ಇರಲ್ಲ, ಈ ತರ ಸನ್ನಿವೇಶ. ಬಟ್ JDS BJP ಇಂದಾಗ ಕೆಮಿಸ್ಟ್ರಿ ವರ್ಕೌಟ್ ಆಗಿದೆ ಅಂತ ಅನ್ಸಿದೆ ಗ್ರೌಂಡ್ ಅಲ್ಲಿ. ಅಲ್ಲ, ಹೌದು, ಡೆಫಿನೆಟ್ ಆಗಿದೆ. ಯಾಕಂದ್ರೆ JDS ಕಾಂಗ್ರೆಸ್ ವರ್ಕೌಟ್ ಆಗಿರಲಿಲ್ಲ ಪ್ರೀವಿಯಸ್ ಅಲ್ಲಿ, ಕೆಮಿಸ್ಟ್ರಿ ವರ್ಕೌಟ್ ಆಗಿರ್ಲಿಲ್ಲ. ಆಕ್ಚುಲಿ ಏನಾಗಿತ್ತು, JDS ಕಾಂಗ್ರೆಸ್ ಏನಾಗಿತ್ತು, ಈಗ ಆಕ್ಚುಲಿ ಅದು ರಿವರ್ಸ್ ಆಯ್ತದು. ಯಾಕಂದ್ರೆ ಯಾವಾಗ್ಲೂ ವಿರೋಧ ಮಾಡ್ಕೊಂಡೆ ಚುನಾವಣೆ ಮಾಡ್ತಿದ್ರು, ಒಂದಾಗದ್ ಕಷ್ಟ ಆಗಿತ್ತು. ಕಷ್ಟ ಆಯ್ತು, ಹೌದು. ಈಗ ಒಂದಾಗಿದ್ದಾರೆ, BJP JDS ಒಂದಾಗಿದ್ದಾರೆ. ನಾನು ಆ ಕಾರಣ ಕೇಳಿದೆ, ಈಗ ಮ್ಯಾಥ್ ನೀವು ಲೆಕ್ಕ ಹಾಕ್ಬೋದು, 6 ಲಕ್ಷ BJP ಅವರು, 3 ಲಕ್ಷ JDS. ಅಲ್ಲ ಸರಿ, ಆ ಕ್ಯಾಲ್ಕುಲೇಷನ್ಗೆ ಅಲ್ಲ, ಮ್ಯಾಥಮ್ಯಾಟಿಕಲ್ ಗಣಿತದ ಪ್ರಕಾರ ಒಂದ್ ಲೆಕ್ಕ ಇದೆ. ಬಟ್ ಈಗ ಅದು ಕೆಮಿಸ್ಟ್ರಿ ತಗೊಂಡ್ರೆ, ಕೆಮಿಸ್ಟ್ರಿ ಯಾವಾಗ ಲೆಕ್ಕ ಹಾಕ್ತಿವಿ ಅಂದ್ರೆ, ನಾವು ಗ್ರೌಂಡ್ ಹೋದಂತ ಸಂದರ್ಭದಲ್ಲಿ, ನಾವು ಜನರ ಬಳಿ ಹೋದಂತ ಸಂದರ್ಭದಲ್ಲಿ ಅವರ ಪ್ರತಿಕ್ರಿಯೆ ಏನು, ಅದ್ರ ಮೇಲೆ ಹೋಗುತ್ತೆ. ಸರ್, ಎಷ್ಟು ವಿಶ್ವಾಸ ಇದೆ ಸರ್ ಚುನಾವಣೆ? ಇಲ್ಲ, ಡೆಫಿನೆಟ್ ಆಗಿ ತುಂಬಾ ವಿಶ್ವಾಸ ಇದೆ. ಸೊ ನಾನು ಗುರಿ ಮುಟ್ತೀನಿ ಅನ್ನುವ ನಂಬಿಕೆ, ಅಚಲವಾದ ನಂಬಿಕೆ ಇದೆ. ಸೊ ಯಾಕೆಂದ್ರೆ ಜನಶಕ್ತಿ ಮುಂದೆ ಯಾವುದೂ ಇಲ್ಲ. ಸೊ ಎಷ್ಟೋ ಜನ ನೀವು ನೋಡ್ಬೋದು, ಕ್ರಿಕೆಟ್ ಮ್ಯಾಚ್ ಅಲ್ಲಿ ಫಸ್ಟ್ ಟೈಮ್ ಆಡೋರು, ಪಾದಾರ್ಪಣೆ ಮ್ಯಾಚ್ ಅಲ್ಲಿ ಡಬಲ್ ಸೆಂಚುರಿ ಹೊಡೆದಿರೋರು ಇದ್ದಾರೆ. ಎಷ್ಟೋ ಜನ 100 ಟೆಸ್ಟ್ ಮ್ಯಾಚ್ ಆಡಿದವರು 0 ಹೊಡೆದಿರೋರು ಇದ್ದಾರೆ, ಅಥವಾ ಕಡಿಮೆ ರನ್ ಹೊಡೆದಿರೋರು ಇದ್ದಾರೆ. ಸೊ ಅದಕ್ಕೋಸ್ಕರ ಚುನಾವಣೆಯಲ್ಲಿ ಹಲವಾರು ಸರ್ಪ್ರೈಸಸ್ ಕೂಡ ಇರುತ್ತೆ. ಏನ್ ಸಂದೇಶ ಕೊಡ್ತೀರಿ? ನಾನು ಜನರಿಗೆ ಹೇಳೋದು, ನನಗೆ ಆಶೀರ್ವಾದ ಮಾಡಿ. ನಂದು ಕ್ರಮ ಸಂಖ್ಯೆ 1 ಇದೆ, ನನ್ನ ಚಿಹ್ನೆ ಬಂದು ಕಮಲದ ಗುರುತು. ನನಗೊಂದು ಅವಕಾಶ ಕೊಡಿ, ನನಗೆ ಆಶೀರ್ವಾದ ಮಾಡಿ. ನಾನು ನಿಮ್ಮ ಜೊತೆ ಇರ್ತೇನೆ. ನಾನು ನಿಮ್ಮ ಧ್ವನಿಯಾಗಿ ಮತ್ತು ನಿಮ್ಮ ಪ್ರತಿಧ್ವನಿಯಾಗಿ ಕೆಲಸ ಮಾಡ್ತೇನೆ. ಪ್ರಾಮಾಣಿಕವಾಗಿ ಒಳ್ಳೆ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ. ನಮಸ್ಕಾರ.